ನೋಡ್ತಾ ಇದೀವಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಸ್.ಎಂ. ಕೃಷ್ಣ ಅವರು ಮತವನ್ನ ಚಲಾಯಿಸಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಒಂದು ಸ್ಪೆಷಾಲಿಟಿಯನ್ನ ಕೂಡ ನೀವು ಗಮನಿಸಬಹುದು. ಮತವನ್ನ ಚಲಾಯಿಸಿ ಬಂದಂತವರಿಗೆ ಒಂದೊಂದು ಗಿಡವನ್ನ ಕೂಡ ನೀಡಲಾಗ್ತಾ ಇದೆ. ಅಲ್ಲಿ ಸಸಿಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಮತವನ್ನ ಚಲಾಯಿಸಿ ಬಂದಂತವರಿಗೆ ಆ ಒಂದು ವೋಟಿಂಗ್ ಬೂತ್ ನಲ್ಲಿ ನೀಡಲಾಗ್ತಾ ಇರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮಾಜಿ ಮುಖ್ಯಮಂತ್ರಿಗಳು, ರಾಜಕೀಯ ಮುತ್ಸದ್ದಿ ರಾಜಕಾರಣಿ ಆಗಿರುವಂತಹ ಎಸ್.ಎಂ. ಕೃಷ್ಣ ಅವರು ನೋಡ್ತಾ ಇದೀವಿ. ಇನ್ನು ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಮತದಾನ ಮಾಡುವುದಕ್ಕೆ ಬಂದಿದ್ದಾರೆ. ಅವರು ಕೂಡ ಅವರ ಕುಟುಂಬ ಸಮೇತರಾಗಿ ಸರತಿ ಸಾಲಿನಲ್ಲಿ ನಿಂತು ಯಾರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಮತದಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸರತಿ ಸಾಲಿನಲ್ಲಿ ನಿಂತೆ ಮತವನ್ನ ಚಲಾಯಿಸಬೇಕು. ಆ ಒಂದು ನಿದರ್ಶನಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದಂಥವರು. ಡಿ.ಕೆ. ಶಿವಕುಮಾರ್ ಅವರು ಮತವನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಕುಟುಂಬ ಸಮೇತರಾಗಿ ಬಂದು ಡಿ.ಕೆ. ಶಿವಕುಮಾರ್ ಅವರು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರು ಕೂಡ ರಾಜಕಾರಣಿ, ರಾಜಕೀಯ ಮುತ್ಸದ್ದಿ ಆಗಿರುವಂತ ಎಸ್.ಎಂ. ಕೃಷ್ಣ ಅವರು ಕೂಡ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಬಿಜೆಪಿಯ ಹಿರಿಯ ನಾಯಕರಾಗಿರುವಂತ ಎಸ್.ಎಂ. ಕೃಷ್ಣ ಅವರು ಕುಟುಂಬ ಸಮೇತರಾಗಿ ಬಂದು ಮತವನ್ನ ಚಲಾಯಿಸಿ ನಂತರ ಯಾವ ರೀತಿಯಾಗಿ ಪೋಸ್ಟ್ ಕೊಡ್ತಾ ಇದ್ದಾರೆ ಮಾಧ್ಯಮಗಳಿಗೆ ಅನ್ನುವ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಸ್.ಎಂ. ಕೃಷ್ಣ ಅವರು ಮತವನ್ನ ಚಲಾಯಿಸಿ ಬಂದಂತಹ ದೃಶ್ಯಾವಳಿಗಳು ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಮತವನ್ನ ಚಲಾಯಿಸಿ ಆದ ಮೇಲೆ ಯಾವ ರೀತಿಯಾಗಿ ಅವರು ಕೂಡ ವೋಟ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದಾರೆ. ನೋಡ್ತಾ ಇದೀವಿ. ಇನ್ನ 6 ಗಂಟೆವರೆಗೂ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನಕ್ಕೆ ಅವಕಾಶ ಇರುವಂತದ್ದು. ಉಳಿದಿರುವಂತದ್ದು ಇನ್ನು ಕೇವಲ 5 ಗಂಟೆ 12 ನಿಮಿಷ ಮಾತ್ರ. 5 ಗಂಟೆ 12 ನಿಮಿಷದಲ್ಲಿ ನೀವು ಯಾರ್ಯಾರು ಎಲ್ಲೆಲ್ಲಿದ್ದೀರಾ, ಯಾರು ಎಲ್ಲೇ ಇದ್ರೂ ಕೂಡ ಹೋಗಿ ಮತವನ್ನ ಚಲಾಯಿಸಿ 14 ಕ್ಷೇತ್ರಗಳಿಗೆ ಒಳಪಡುವಂತ ಮತದಾರರು. ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ. ಯಾಕೆಂದ್ರೆ ಹಬ್ಬ ಅಂತ ಯಾಕೆ ಕರಿತೀವಿ ಅಂದ್ರೆ ಇಲ್ಲಿ ಒಂದು ಹಬ್ಬ ಬಂದಂತಹ ಸಂದರ್ಭದಲ್ಲಿ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಪಂಗಡಕ್ಕೆ ಸೀಮಿತ ಆಗಿರುತ್ತೆ ಯಾವ್ದಾದ್ರು ಒಂದು ಹಬ್ಬ. ಆದ್ರೆ ಈ ಒಂದು ಹಬ್ಬ ಪ್ರತಿಯೊಬ್ರು ಕೂಡ ಸೆಲೆಬ್ರೇಟ್ ಮಾಡುವಂತಹ ಹಬ್ಬ ಆಗಿದೆ, ಪ್ರಜಾಪ್ರಭುತ್ವದ ಹಬ್ಬ. ನೀವು ನಿಮ್ಮ ನವ ಭಾರತವನ್ನ ಆಯ್ಕೆ ಮಾಡುವಂತ ಒಂದು ಸದವಕಾಶ ಸಿಕ್ಕಿರುವಂತದ್ದು. ಅದನ್ನ ಬಳಸಿಕೊಳ್ಳಿ. ಯಾಕೆಂದ್ರೆ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್, ಫೇಸ್ಬುಕ್ ಇಲ್ಲೆಲ್ಲ ಕಡೆ ಇಲ್ಲಿ ಪ್ರಮುಖವಾಗಿ ಅಭಿವೃದ್ಧಿಯನ್ನ ಮಾಡಿಲ್ಲ, ಅದು ಇದು ಅಂತ ಬರೀ ಬೈಯೋದಲ್ಲ, ಅಲ್ಲಿ ಹೋಗಿ ವೋಟನ್ನ ಚಲಾಯಿಸಿ ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ ನಂತರ ಮಾತಾಡೋದ್ರಲ್ಲಿ ಅದರಲ್ಲಿ ಅರ್ಥ ಇರುತ್ತೆ. ಸೊ ಹೀಗಾಗಿ ಮತವನ್ನ ಚಲಾಯಿಸಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಮತ್ತು ಒಂದ್ ಕಡೆ ಒಳ್ಳೆಯ ಅಭ್ಯರ್ಥಿಯನ್ನ ಸೆಲೆಕ್ಟ್ ಮಾಡೋಣ. ಸದೃಢ ಭಾರತವನ್ನ ನಿರ್ಮಾಣ ಮಾಡುವಂತಹ ಒಂದು ಸುವರ್ಣ ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಆ ಒಂದು ಬರುವಂತ ಅವಕಾಶವನ್ನ ಯೂಸ್ ಮಾಡ್ಕೊಳ್ಳಿ. ನೋಡ್ತಾ ಇದೀವಿ. ಹಿರಿಯ ನಟಿಯಾಗಿರುವಂತಹ ಲೀಲಾವತಿ ಅವರು ಕೂಡ ಮತವನ್ನ ಚಲಾಯಿಸುವುದಕ್ಕೆ ಬಂದಿದ್ದಾರೆ. ಮತವನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅವರ ಜೊತೆ ಅವರ ಮಗ ಕೂಡ ಬಂದಿದ್ದಾರೆ. ಅವರು ಕೂಡ ಮತವನ್ನ ಚಲಾಯಿಸ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಅಲ್ಲಿ ಯಾವ ರೀತಿಯಾಗಿ ಮತವನ್ನ ಚಲಾಯಿಸೋದಕ್ಕೋಸ್ಕರ ಅವರು ಸರತಿ ಸಾಲಿನಲ್ಲಿ ನಿಂತಿದ್ರು, ನಂತರ ಮತವನ್ನ ಚಲಾಯಿಸ್ತಾ ಇದ್ದಾರೆ ಅನ್ನುವ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತು ಒಂದ್ ಕಡೆ ಎಸ್.ಎಂ. ಕೃಷ್ಣ ಅವರು ಕೂಡ ಮತವನ್ನ ಚಲಾಯಿಸಿದ್ರು. ಎಲ್ಲರೂ ಕೂಡ ಮತದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೀವುಗಳು ಕೂಡ ಯಾರು ಓಟನ್ನ ಹಾಕಿಲ್ಲ ಅವರುಗಳು ಕೂಡ ಹೋಗಿ ಇರುವಂತದ್ದು ಕೇವಲ 5 ಗಂಟೆ 13 ನಿಮಿಷ 10 ನಿಮಿಷ ಮಾತ್ರ ಬಾಕಿ ಇರುವಂತದ್ದು. 6 ಗಂಟೆಗೆ ಮುಕ್ತಾಯವಾಗುತ್ತೆ. ಸೊ ಹೀಗಾಗಿ 5 ಗಂಟೆ 10 ನಿಮಿಷದ ಒಳಗಡೆ ನೀವೆಲ್ಲೇ ಇದ್ರೂ ಕೂಡ ಹೋಗಿ ಮತವನ್ನ ಚಲಾಯಿಸಿ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿ. ನೋಡ್ತಾ ಇದೀವಿ. ರಾಜ್ಯದಲ್ಲಿ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಹಾಸನ, ತುಮಕೂರು,
ಚಾಮರಾಜನಗರ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಈ 14 ಕ್ಷೇತ್ರಗಳಲ್ಲಿ